ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು, ನಿಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಮೌನ ಪ್ರತಿಭಟನೆ ಮಾಡಿದ್ರೆ ನೀವೇ ಬಂದು ಅಂತ್ಯಗೊಳಿಸಿದ್ರೆ ಯಾಕೆ? ನಿರಂತರವಾಗಿ 9-10 ದಿನಗಳಿಂದ ಏನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ವಿ. ಸಚಿವ ಸಂಪುಟದ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆ ಕಾರ್ಯಕರ್ತರ ಆಕ್ರೋಶ ಮತ್ತು ಅವರ ಹೋರಾಟ ನೋಡಿದಂತಹ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ನನ್ನ ಒಬ್ಬ ಕಾರ್ಯಕರ್ತ ವಿಷ ಸೇವಿಸಿ ನನಗೆ ಬಹಳ ದುಃಖ ಇದ್ದಂತಹ ಸನ್ನಿವೇಶಕ್ಕೆ ಇನ್ನಷ್ಟು ದುಃಖನ ಭರಿಸುವಂತಹ ಒಂದು ಸನ್ನಿವೇಶದಿಂದ ನಾನು ಸಾಗಿದ್ದೇನೆ. ಅದಾದಮೇಲೆ ಪಕ್ಷದ ಕಾರ್ಯಕರ್ತರು ಸಹಜವಾಗಿ ನನ್ನ ಜೊತೆ ನನ್ನನ್ನು ರೂಪ ಕೊಟ್ಟಿರುವಂಥವರು ಪ್ರತಿಭಟನೆ ಮಾಡುವಂಥದ್ರಲ್ಲಿ ಅರ್ಥ ಇದೆ. ಅನೇಕ ಸಂಘಗಳು, ಸಂಘ ಸಂಸ್ಥೆಗಳು, ಪ್ರಗತಿಪರ ಚಿಂತಕರು, ಮಾಜಿ ಶಾಸಕರುಗಳು, ಮಾಜಿ ಸಂಸದರು ಪಕ್ಷಾತೀತವಾಗಿ ನನ್ನ ಪರ ಅವರ ಆಸೆಯನ್ನು ವ್ಯಕ್ತಪಡಿಸ್ತಿರುವಂಥದ್ದಕ್ಕೆ ಬಹುಶಃ ನಾನು ಧನ್ಯನಾಗಿದ್ದೇನೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ನನ್ನಲ್ಲಿ ಅವರು ಏನು ನೋಡಿದಾರೋ ಅಥವಾ ನನ್ನಿಂದ ಏನು ಅಪೇಕ್ಷೆ ಇಟ್ಕೊಂಡಿದ್ದಾರೋ ಅದರ ತಕ್ಕಂತೆ ನಡೆಯುವಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋ ಒಂದು ಸಂದೇಶವನ್ನು ನಿಮ್ಮ ಮಾಧ್ಯಮದ ಮೂಲಕ ನಾನು ರವಾನಿಸ್ತೇನೆ. ಆಗಿರುವಂಥದ್ದೆಲ್ಲ ಸರಿ ಅಂತ ನಾವು ಯಾರು ಒಪ್ಕೊಳ್ಳಲ್ಲ. ಸರಿ ಆಗ್ಬಹುದು ಅನ್ನೋ ನಿರೀಕ್ಷೆ ನಮಗಿದೆ. ಪಕ್ಷದ ಆಂತರಿಕ ವಿಚಾರ ಒಂದು ಕೌಟುಂಬಿಕ ವಿಚಾರ. ಸಂಪರ್ಕ ಮಾಡಿ ಚರ್ಚೆ ಮಾಡಿದಾಗ ಇತ್ಯರ್ಥ ಮಾಡ್ಕೊಳ್ಳುವಂಥದ್ದಕ್ಕೂ ಸಾಧ್ಯ ಆಗುತ್ತೆ. ಆದರೆ ಯಾರು ಸಂಪರ್ಕನೂ ಮಾಡದೇ ಇರುವಷ್ಟು ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಅದು ಎಲ್ಲೋ ಒಂದು ಕಡೆಗೆ ನೋವು ತಂದಿದೆ. ಇವತ್ತು ನನ್ನ ಕಾರ್ಯಕರ್ತರು ನಿರಂತರವಾಗಿ ಅಹೋರಾತ್ರಿ 9 ದಿನಗಳ ಕಾಲ ಮೌನ ಪ್ರತಿಭಟನೆ ಅಂತ ಹೇಳಿ ವೇದಿಕೆಯನ್ನು ಸಜ್ಜು ಮಾಡಿದರು. ನಾನು ಬೇಡ, ತೆಗ್ದಾಕ್ಬಿಡಿ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತದ್ದು ಹೇಳಿದೆ. ಇವತ್ತು ನಾಳೆ ಅಧಿವೇಶನ ಶುರು ಆಗ್ತಾ ಇದೆ. ನಾನು ಬೆಂಗಳೂರಿಗೆ ತೆರಳಬೇಕಾಗಿದೆ. ನಾನು ಮನವಿ ಮಾಡಿಕೊಂಡು ಇವತ್ತು ಅಂತ್ಯಗೊಳಿಸಿದ್ದೇನೆ. ಬಹುಶಃ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಿ ನಮ್ಮ ಹೆಜ್ಜೆಯನ್ನು ನಾವು ಹಾಕ್ತೇವೆ. ಈಗಾಗಲೇ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದೇವೆ. ನಾವು 3 ಜನ ಮಾಜಿ ಸಚಿವರುಗಳು, ಕೆ ವೆಂಕಟೇಶ್ರವರು, ಎಚ್ ಸಿ ಮಹದೇವಪ್ಪ ಅವರು ಮತ್ತು ನಾನು, ಈ ಜಿಲ್ಲೆಯ 3 ಜನ ಹಿರಿಯ ಶಾಸಕರುಗಳು ನಡೀತಿರುವಂಥ ವಿದ್ಯಮಾನಗಳ ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ವರಿಷ್ಠರ ಗಮನಕ್ಕೆ ಏನು ತರಬೇಕು, ಅದನ್ನು ಸರಿಪಡಿಸುವಂಥದ್ದು ಹೇಗೆ, ರಾಜ್ಯದಲ್ಲಿ ಎಲ್ಲವೂ ಸರಿ ಇದೆ ಅನ್ನೋ ಪ್ರತಿಬಿಂಬಿಸುವಂಥದ್ದು ನಾವಲ್ಲ. ನೇರವಾಗಿ ಏನು ಹೇಳಬೇಕು, ಯಾವುದನ್ನು ತಿದ್ದಕ್ಕೆ ಸಾಧ್ಯ ಆಗುತ್ತೆ ತಿದ್ದುವಂಥದಕ್ಕೆ ನೇರವಾಗಿ ಕೆಲಸ ಮಾಡ್ತೇವೆ. ಯಾವುದನ್ನು ತಿದ್ದಕ್ಕೆ ಸಾಧ್ಯ ಇಲ್ಲ ಅದನ್ನು ಕಠಿಣವಾಗಿ ನಾವು ಕ್ರಮ ತಗೋಬೇಕು, ಅದಕ್ಕೂ ನಾವು ಮುಂದಾಗ್ತೇವೆ. ಯಾಕಂದರೆ ಕಾಂಗ್ರೆಸ್ ಬಿಟ್ಟು ನಾನು ರಾಜಕೀಯ ಮಾಡೋನಲ್ಲ. ಕಾಂಗ್ರೆಸ್ಸಿಂದ ನಾನು ರಾಜಕೀಯಕ್ಕೆ ಬಂದಿರುವಂಥದ್ದು ಅಷ್ಟೇ ಅಲ್ಲ, ನಮ್ಮ ತಂದೆಯವರು ಸಾಯುವಂಥ ಕಾಲಕ್ಕೆ ಹೇಳೋರು, ನಾನು ಸತ್ತರೆ ಕಾಂಗ್ರೆಸ್ಗೆ ಸಾಯ್ಬೇಕು ಅಂತ. ಅದು ಯಾಕೆ ಹೇಳಿದ್ರು ಏನು ಅಂತ ಇವತ್ತು ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ. ಆ ಕುಟುಂಬ ಸುದೀರ್ಘವಾದಂಥ ರಾಜಕಾರಣ ಮಾಡಿ ನೋವು ಮೇಲೆ ನೋವು ತಿಂದು ಹಿಂಸೆಗಳನ್ನ ಸಹಿಸಿಕೊಂಡು ರಾಜಕಾರಣದಲ್ಲಿ ಕಾರ್ಯಕರ್ತರ ಪ್ರೀತಿಗೆ ಆ ಋಣ ತೀರಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಈ ಬಾರಿ ನನಗೆ ಆದಂತಹ ನೋವಲ್ಲಿ ಭಾಗಿಯಾದಂತಹ ಎಲ್ಲರಿಗೂ, ನನ್ನ ಕಾರ್ಯಕರ್ತರಿಗೆ ನನ್ನ ಜೊತೆ ಸಂಬಂಧ ಇದೆ. ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಪಕ್ಷದ ಮುಖಂಡರು ನನ್ನನ್ನು ಹತ್ತಿರದಿಂದ ನೋಡಿದ್ದಾರೆ. ಅವ್ರಿಗೆ ಆ ಸಂಬಂಧ ಇದೆ, ಅರ್ಥ ಮಾಡ್ಕೋಬೋದು. ಆದರೆ ಅಂಗವಿಕಲರು, ಸಂಘ ಸಂಸ್ಥೆಗಳು, ಕೂಲಿ ಕಾರ್ಮಿಕರು, ಗುಜರಿ ವ್ಯಾಪಾರಿಗಳು, ವಹಿವಾಟ ನಡೆಸೋರು ಎಲ್ಲರೂ ನನ್ನ ಪರ ನಿಂತು ಇವತ್ತು ಅವರು ತೋರಿದಂತಹ ಪ್ರೀತಿ
ಬಹುಶಃ ಆ ಋಣ ತೀರ್ಸಕ್ಕೆ ನನ್ನ ಕಲ್ಲಿ ಶಕ್ತಿ ಇದೆಯೋ ಅಲ್ಲೋ ಗೊತ್ತಿಲ್ಲ ನನಗೆ. ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನನಗಾಗಿ ಯಾರ್ಯಾರು ಒಳತೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಸುಖ ಶಾಂತಿ ಮತ್ತು ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸುಗಮವಾಗುವಂಥದ್ದಕ್ಕೆ ಆ ಕೆಲಸವನ್ನು ಅವ್ರಿಗೆ ಆಶೀರ್ವಾದಿಸಲಿ ಅಂತ ನಾನು ಆಶಿಸ್ತಾ, ನನಗೆ ಸಹಾಯಕ್ಕೆ ನಿಂತಹ ಎಲ್ಲ ವರ್ಗದ ಜನ, ಇಲಾಖಾ ಅಧಿಕಾರಿಗಳು, ನನಗೆ ಭಯ ಇದ್ದಂಥದ್ದು ಇವರು ಪ್ರತಿಭಟನೆ ಮಾಡಿದಾಗ ಪೊಲೀಸರು ಏನೋ ಲಾಠಿ ಪ್ರವಾಹ ಏನೋ ನಡೆಸ್ತಾರ ಅಂತ. ಆದರೆ ನನಗೆ ನನ್ನ ಮೇಲೆ ಇದ್ದಂಥ ಒಂದು ಅಭಿಮಾನಕ್ಕೆ ಮತ್ತು ನನ್ನ ಕಾರ್ಯಕರ್ತರು ಕೂಡ ಶಿಸ್ತಿಂದ ನಡ್ಕೊಂಡ್ರು. ಹಣ ಕೊಟ್ಟು ಕರೆಸಿರ್ತಾ ಇದ್ರೆ ನಾವು ಅವ್ರಿಗೆ ನಿರಂತರ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಪ್ರೀತಿಯಿಂದ ಬಂದವರು ಪ್ರೀತಿಯಿಂದ ವರ್ತಿಸಿದ್ರು. ಮೈಸೂರು ನಗರಕ್ಕೆ ಒಂದು ಕೀರ್ತಿ ತಂದುಕೊಟ್ರು. ನನ್ನ ಗೌರವ ಇನ್ನೂ ಹೆಚ್ಚು ಮಾಡಿದಂತಹ ನನ್ನ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ನಾನು ಕೈ ಮುಗಿದು ನಾನು ನಮಸ್ಕರಿಸ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಮತ್ತು ಕಾರ್ಯಕರ್ತರ ಬಾಂಧವ್ಯ, ಜನ ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ, ಪ್ರೀತಿ, ಅದಕ್ಕೆ ನಾನು ನಿಜಕ್ಕೂ ತಲೆ ತಗ್ಗಿಸಿ ನಾನು ಅವ್ರಿಗೆ ನಮಸ್ಕರಿಸಬೇಕಾಗುತ್ತೆ. ಆ ಪ್ರೀತಿ ಅದಕ್ಕೆ ನಾನು ಅರ್ಹನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಂಗೆ ತೋರಿದಂಥ ಪ್ರೀತಿಗೆ ನಾನು ಸದಾ ಒಬ್ಬ ಸೇವಕನಾಗಿ ಈ ನಗರಕ್ಕೆ, ಈ ರಾಜ್ಯಕ್ಕೆ ನಂದೇ ಆದಂತಹ ರೀತಿಯಲ್ಲಿ ಸೇವೆ ಮಾಡುವಂಥದ್ದಕ್ಕೆ ನಾನು ಭಾಳ ತೋರಿಸ್ತೇನೆ. ಸರ್, ಈ ಹಿಂದೆ ನೀವು DCM ಆಗಲಿ ಅಂತ ಕೇಳ್ತಿದ್ರು, ಅಲ್ಲಿ ಸಚಿವ ಸ್ಥಾನ ಎಲ್ಲೊಂದು ಕಡೆ ಕಾಣದ ಕೈಗಳು ಆಟ ಆಡ್ತಾ ಇದೆಯಾ? ನಾನು ಯಾರ ವಿಚಾರನೂ ಮಾತಾಡಲ್ಲ ಅಂತ ಈ ಹಿಂದೆನೂ ನಾನು ಹೇಳಿದ್ದೇನೆ. ಸಂದರ್ಭ ಬರುತ್ತೆ, ಸತ್ಯನ ಯಾರು ಬಚ್ಚಿಡಕ್ಕಾಗಲ್ಲ. ಸತ್ಯ ಹೇಳುವಂಥ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲೇ ಹೇಳ್ತೇನೆ. ಇವತ್ತು ಯಾರ ಮೇಲೂ ನಾನು ಬೆರಳು ಮಾಡಕ್ಕೆ ಹೋಗಲ್ಲ. ಎಲ್ಲ ನನ್ನ ನಾಯಕರು, ವರಿಷ್ಠರು ಅವರ ಪ್ರಯತ್ನ ಏನು ಮಾಡಿದ್ರು, ಅವ್ರಿಗೆ ಏನು ಕಷ್ಟ ಇತ್ತೋ ನನಗಿನ್ನೂ ಗೊತ್ತಿಲ್ಲ. ನಾನು ಅವ್ರ ಹತ್ರ ಸಮಾಲೋಚನೆ ಮಾಡಿದ ಮೇಲೆ ಸತ್ಯನ ಬಿಚ್ಚಿಡ್ತೀನಿ. ಮುಂದಿನ ದಿನಗಳಲ್ಲಾದರೂ ಸಚಿವ ಸಂಪುಟಕ್ಕೆ ಸ್ಥಾನ ಸಿಗುತ್ತಂತ ನಿರೀಕ್ಷೆ ಇದೆಯಾ ಸರ್? ಸಿಕ್ಕುತ್ತೋ ಸಿಕ್ಕಲ್ವೋ, ನನಗೆ ನಾನು ಗಳಿಸಿದಂತಹ ಪ್ರೀತಿ ಇದೆಯಲ್ಲ, ಅದು ಯಾವ ಸಚಿವ ಮುಖ್ಯಮಂತ್ರಿ ಸ್ಥಾನಕ್ಕಿಂತನೂ ಮೇಲು. ಆ ಮೆರುಗಿನಲ್ಲಿ ನಾನು ಇವತ್ತಿದ್ದೇನೆ. ಹಾಗಾಗಿ ನನ್ನ ಕಾರ್ಯಕರ್ತರು ನಿಜಕ್ಕೂ ನನಗೆ ನನ್ನ ಭುಜಗಳಿಗೆ ಶಕ್ತಿ ತುಂಬಿದ್ದಾರೆ. ಮುಂದಿನ ದಿನ ಒಳ್ಳೆ ಸುದ್ದಿ ಬರುತ್ತೆ ಸರ್. ನಿರೀಕ್ಷೆ ನೋಡಿ, ಪ್ರತಿಯೊಂದು ನಿರೀಕ್ಷೆ ಹಿಂದೆ ಒಂದು ಪರೀಕ್ಷೆ ಇರುತ್ತೆ. ಏನ್ ಪರೀಕ್ಷೆ ಬರುತ್ತೆ ಅದನ್ನು ನಿಭಾಯಿಸ್ತೇನೆ. ನಂತರ ನಿರೀಕ್ಷೆ ತಕ್ಕಂತೆ ನಮ್ಗೇನ್ ಸಿಗ್ಬೇಕು ಅದು ಸಿಗುತ್ತೆ. जनाब सैयद इकबाल साहब पिछले 8 दिन से एसटीएस सर्कल पर जो है एहतजाज को लेकर जो है वहाँ पर लगातार मुसलसल वहाँ पर बैठे हुए थे. आज जो है इमाम शाह वली दरबार रहमतुल्लाह अलैह पहुँचे हैं. क्या कहना चाहते हैं इस बारे में? अस्सलाम वालेकुम वरहमतुल्लाहि वबरकातुहू. हमें जो 7 दिन से अल्लाह तनवीर सेठ साहब को एक मिनिस्ट्री के वास्ते बैठ को हमारी कांग्रेस पार्टी के साथ बोल को हमें उनको मिनिस्ट्री मिलना बोल को बैठे थे. जो जद्दोजहद करने को बहुत से आदमी स्ट्राइका भी करे, रोडा भी बंद हुए. कन्नार क्षेत्र की आवाम जो है बहुत ही गम के साथ तनवीर सेठ साहब के साथ थे. उन तमाम का शुक्रिया. आज अल्लाह तनवीर सेठ साहब जो उनको दिल्ली से फ़ोन आया, DK शिव कुमार साहब सीएम, हमारे सीएम जो कर्नाटक के वही फ़ोन करे. फ़ोन करने के बाद धरनी नको उठा डालो, स्ट्राइक कर ले बिड़ी से नको हमें मुझे मिल को है. देखेंगे अल्लाह के ऊपर भरोसा है, क्या होना क्या नसीब में होता है. ये सब कर ले को बैठने का नको, जो होना था हो गए. आगे अल्लाह के ऊपर सबको तुम्हें वहाँ से स्ट्राइक करना बंद कर को उठो बोल को आग समझाए हमना. कल रात से उसके बारे में चर्चा चलता था. आज 5 बजे अल्लाह तनवीर सेठ साहब भी चाको वहाँ हमना वो जो स्ट्राइक करने को बैठे थे तो जगह में आको रिक्वेस्ट कर को नक्को बोल को उठाने करा. FTS सर्कल में जो हमें 8 दिन से सुबह उठे तो 8 दिन है, 8 दिन से वहाँ में बैठे थे. नक्को बोल को उठाए. जब हमारे लीडर नक्को को बोले बात हमारा क्या है, उनके वास्ते बैठे थे. सो जिद कर ले को वो अल्लाह को क्या मंजूर है वो होगा इंशाअल्लाह. आने वाले दिनों में अल्लाह के ऊपर उम्मीद है
अल्लाह ताला उनको कहते हुए होदे में लाताश का भरोसा है, वो यकीन के साथ हमें आज उठाए उठा डाल को वहाँ से पूरी हमारी एजिसेट ब्लॉक एनआर क्षेत्र की आवाम पूरी वहाँ थी। जब हमारे साथियों से भी उनको डिसाइड कर लिए कि उठा डाल को चलो जाको एक दरबार में सब मिल को बात कर ले को एक चद्दर डाली गए, दुआ ली गई गुलाल को है अभियान की नज़र से पिता सबों को है तनवीर सेठ को अल्लाह ताला सेहत में तंदुरुस्ती देने को गुलाल को आज में दुआ करने। जिस तरह जो भी जहाँ पे एहतजाज हुआ मैसूर के अलग अलग जगह पर कुछ ना कुछ असर हुआ क्या, कुछ ना कुछ फर्क पड़ा क्या? गवर्नमेंट को अल्लाह के फल से बहुत कुछ होको है। अब अल्लाह तनवीर सेठ साहब के साथ इतने नहीं गोलाल को हमें नहीं करे थे कि कांग्रेस पार्टी को भी मालूम हुआ कि तनवीर सेठ साहब के साथ इतनी आवाम है, इतने उनको जितना जिताती मोहब्बत से उतने उनके साथ खड़ने भी रेडी है गोलाल को। कहीं कि कांग्रेस पार्टी को भी मालूम हुआ, वो बहुत बड़ी बात हो को है। यहाँ से लेकर दिल्ली तक भी मालूम हुआ कि तनवीर सेठ क्या चीज़ को गोलाल को, इससे ज़्यादा खुशी हो क्या होती है। हमने पूरी आवाम जुड़ कर उनके साथ काम करी, उनका तमाम का शुक्रिया उन्होंने भी अदा करे। इतना मुझे चाहती वोट डालती करेक्ट, लेकिन मेरे वास्ते रोड पर उतर को जो एहतियात करे, जो गलाटा करे, मेरे इतना चाहने वाले हैं क्या गोलाल को, उनको भी बहुत खुशी महसूस हुई कि मेरी आवाम मेरे साथ है गोलाल को। कहीं की एक जगह खुशी महसूस भी हो है। मैं आवाम के वास्ते ज़्यादा से ज़्यादा काम करना, और एक मिनिस्ट्री मिलती तो अच्छा था को, वो भी सोचो ना। हम भी है, खुशी भी है। हम खुशी इससे वास्ते है कि उनके साथ एनआर क्षेत्र की पूरी आवाम है गोलाल को। हम इसके वास्ते है कि मैं ज़्यादा से ज़्यादा काम करना था मिनिस्टर बन को वो है, दूसरा क्या भी नहीं। अल्लाह ताला उनको सेहत में सब में ताकत हिम्मत दे। हमारे लीडर बढ़ चढ़ को रंदे, एक लीडर के फॉलोअर से तेंगे बोले तो कोई भी लीडर को खुशी होती है कि एनआर क्षेत्र के अंदर तनवीर सेठ को सब जगह में ही चाहने वाले उनके लीडर को। लेकिन हमने भी मालूम नहीं था, हमें वोटा डलाती है, वहाँ वोट डालती है, लेकिन रोड पर जो उतर को